ಓಯ್ ಹತ್ರ ಬಾ ಇಲ್ಲಿ. ಇವತ್ತೇನಾಯ್ತು ಗೊತ್ತಾ ನನ್ನ ಜೊತೆ? ಬಾ ಹೇಳ್ತೀನಿ. ಫುಲ್ ಎಂಡ್ವರೆಗೂ ನೋಡು. ಇವತ್ತು ಬೆಳಗ್ಗೆ ಎದ್ದು ಬೀಟ್ರೂಟ್ ಜ್ಯೂಸನ್ನ ಕುಡಿದ್ಬಿಟ್ಟು ಬೇಗ ಬೇಗ ರೆಡಿ ಆಗಿಬಿಟ್ಟು ಹೆಲ್ಮೆಟ್ನ ಹಾಕ್ಕೊಂಡು ನಾನು ಹೋಗಿದ್ದೆ ನಮ್ಮ ಆಫೀಸ್ ಕಡೆ. ಆಫೀಸಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಆದರೆ ಹೋಗಲೇಬೇಕು. ಏನಕ್ಕೆ ಅಂದರೆ ಸ್ಯಾಲ್ರಿ ಬೇಕಲ್ಲ, ಅದಕ್ಕೆ ಬೇಗ ಹೋದೆ. ಹೋಗಿದ ತಕ್ಷಣ ನನಗೆ ನಮ್ಮ ಫ್ರೆಂಡು ಸಡನ್ನಾಗಿ ಸರ್ಪ್ರೈಸ್ ಕೊಟ್ಬಿಟ್ಟ. ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡು ಗಟ್ಟಿ ಅವ್ನು ಕೆಲಸ ಮಾಡಿದೆ, ಅದಕ್ಕೆ ಚಾಕ್ಲೇಟ್ ತಂದು ಕೊಟ್ಟ. ಬೇಗ ಒಂದು ಇಡ್ಲಿ ತೊಗೊಂಡು ಮೀಟಿಂಗ್ ಇತ್ತು ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಕಾನ್ಫರೆನ್ಸ್ ರೂಮಿಗೆ ಹೋಗ್ಬಿಟ್ಟು ಈ ಥರ ಕುತ್ಕೊಂಡು ಮೀಟಿಂಗ್ ಅಟೆಂಡ್ ಮಾಡೋಣ ಅಂತ ಕಾಯ್ತಾ ಇದ್ರಿ. ಅದಾದಮೇಲೆ ಒಬ್ಬರು ನಮ್ಮ ಫ್ರೆಂಡ್ಸ್ಗೋಸ್ಕರ ಕಾಯಬೇಕಲ್ಲ, ಇಲ್ಲೊಬ್ಳು ಬಂದು ನೋಡಿ. ಇವಳು ಬಂದಮೇಲೆ ಎಲ್ಲರೂ ಬಂದು ಕುತ್ಕೊಳ್ಳೋ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಕುತ್ಕೊಂಡ್ಮೇಲೆ ಸ್ವಲ್ಪ ಮೀಟಿಂಗ್ ಅಟೆಂಡ್ ಮಾಡಿದ್ವಿ. ಮೀಟಿಂಗಲ್ಲಿ ಆ್ಯಕ್ಟಿವಿಟೀಸ್ ಇತ್ತು, ಮುಗಿಸ್ಕೊಂಡು ಸ್ವಲ್ಪ ಬ್ರೇಕ್ ತೊಗೊಳೋಣ ಅಂತ ಬಂದೆ. ಆಮೇಲೆ ಊಟ ಮಾಡಿಬಿಟ್ಟು ಬಿಸಿ ನೀರು ಕುಡಿದ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡುತ್ತೆ. ಗೊತ್ತು ನನಗೆ ಬೋರಿಂಗ್ ಇರುತ್ತೆ ನಮ್ಮ ಬ್ಲಾಗ್ ಅಂತ, ಬಟ್ ಆದರೂ ನೋಡಿ ಏನಾಗಲ್ಲ. ಆಮೇಲೆ ಇಲ್ಲಿ ಓವೆನಲ್ಲಿ ಬಿಸಿ ಹಾಕಿ ಪಾಯಸ ಬಿಸಿ ಮಾಡ್ಕೊಂಡು ಕುಡ್ಕೊಂಡು ಟೀ ಬ್ರೇಕಲ್ಲಿ ಮತ್ತೆ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದೆ. ಕೆಲಸ ಮಾಡಲೇಬೇಕು, ಮಾಡಿಲ್ಲ ಅಂದರೆ ಬೇರೆ ಆಪ್ಷನ್ ಇಲ್ಲ. ಓಸಿಯಾಗಂತೂ ಬಿದ್ದಿರೋಕ್ಕಾಗಲ್ಲ ಅಲ್ಲ. ಎಲ್ಲರ ಜೊತೆ ಮಾತಾಡ್ಕೊಂಡು ಲಾಸ್ಟಲ್ಲಿ ಲಾಗೌಟ್ ಆಗಿಬಿಟ್ಟು ನಾನು ನಮ್ಮ ಫ್ರೆಂಡು ಸ್ವಲ್ಪ ಸ್ನ್ಯಾಪ್ ತೊಗೊಳೋಣ ಅಂದ್ಬಿಟ್ಟು ಅವಳಿಗೆ ನಾನು ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಇದ್ದೆ. ಆಮೇಲೆ ಬೇಗ ಲ್ಯಾಪ್ಟಾಪ್ ಆಫ್ ಮಾಡಿದೆ. ನೋಡಿದ್ರೆ ನನ್ನ ಫ್ರೆಂಡು ನನಗೋಸ್ಕರ ಅಂತ ಇದು ಗಿಫ್ಟ್ ತಂದು ಕೊಟ್ಟವಳೆ, ಸ್ಪೂನ್ಸ್ನ. ಏನಕ್ಕಂತ ಕೇಳಿದ್ರೆ ಗೊತ್ತಿಲ್ಲ ಅವಳಿಗೂ ಕೂಡ ಏನಕ್ಕೆ ತಂದಂತ. ಬೇಗ ಲಾಗೌಟ್ ಮಾಡಿ ನಮ್ಮ ಫ್ರೆಂಡ್ನ ಮನೆಗೆ ಬಿಟ್ಬಿಟ್ಟು ಇನ್ನೊಂದು ಫ್ರೆಂಡ್ನ ಕೂಡ ಮನೆಗೆ ಬಿಟ್ಬಿಟ್ಟು ನಾನು ಹೋಗ್ಬೇಕಾದ್ರೆ ಮನೆಗೆ ಫಿಶ್ ಇಸ್ಕೊಂಡು ಅಕ್ಕಿ ಇಸ್ಕೊಂಡು ಬಂದು ಊಟ ಮಾಡಿ ಮಲ್ಕೊಂಡೆ.